ಒಪ್ಕೊಂಡಿದೆ, 25ರಿಂದ ವೇತನ ಪರಿಷ್ಕರಣೆಗೆ ಒಪ್ಕೊಂಡಿದೆ. ಈಗ ಜಂಟಿ ಕ್ರಿಯಾ ಸಮಿತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಗೊಂಡು ಚರ್ಚೆ ಮಾಡಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದೆ. ಇವತ್ತು ನಾವೇನು ಮುಷ್ಕರದ ಕರೆ ಕೊಡಬೇಕು ಅಂತ ಹೇಳಿದ್ವಿ, ಸರ್ಕಾರ ಇವತ್ತು ಅದಕ್ಕೆ ಮಣಿದು ಸಾಕಷ್ಟು ಕೆಳಗಡೆ ಬಂದಿದೆ. ಈಗ 26 ತಿಂಗಳ ಅರಿಯರ್ಸ್ ಅನ್ನ ಕೊಡಕ್ಕೆ ಒಪ್ಪಿದ್ದಾರೆ ಸರ್. ಈಗ 26 ತಿಂಗಳ ಅರಿಯರ್ಸ್ ಕೊಡ್ಲಿಕ್ಕೆ ಮುಂದೆ ಬಂದಿದೆ. ಮತ್ತೆ ಈಗ 1/4/25 ಅಂತ ಹೇಳಿದ್ದಾರೆ. ಮಾನ್ಯ MD ಅವರು ಬಂದಿಲ್ಲಿ ಅಡ್ರೆಸ್ ಮಾಡುವ ಸಂದರ್ಭದಲ್ಲಿ ನಿವೃತ್ತ ನೌಕರರ ಹಿತವನ್ನು ನಾವು ಖಂಡಿತವಾಗ್ಲೂ ಕಾಪಾಡ್ತೀವಿ ಅನ್ನುವಂಥ ಭರವಸೆನ ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಜಂಟಿ ಕ್ರಿಯಾ ಸಮಿತಿ ನಾವು ಯಾವುದೇ ಮುಷ್ಕರಕ್ಕೆ ಇವತ್ತು ಕರೆ ಕೊಡ್ತಾ ಇಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ. ನಾವು ಅವ್ರೇನು 38 ತಿಂಗಳ ಅರಿಯರ್ಸ್ ಬದಲಿಗೆ 26 ಕೊಟ್ಟಿದ್ದಾರೆ, ಅದನ್ನ ನಾವು ಒಪ್ಪೋದಿಲ್ಲ. ಮತ್ತೆ ಅವರು 1/24ರಿಂದ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋ ಹೋರಾಟ ಮುಂದುವರಿಯುತ್ತೆ. ಅದರ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೇನೆ ಮಾರ್ಚ್ 2ನೇ ತಾರೀಕಿಗೆ ಮೊದಲನೇ ಬಾರಿಗೆ ಹಾಸನ ಮತ್ತು ಚಿಕ್ಕಮಗಳೂರು ವಿಭಾಗದ ಕಾರ್ಯಕರ್ತರು ಇಲ್ಲಿಯ ಧರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಹಾಸನ ಚಿಕ್ಕಮಗಳೂರು ಮೊದಲನೇ ದಿವಸ, ಎರಡನೇ ದಿವಸ ಬೇರೆ ಡಿವಿಷನ್, ಎರಡು ಡಿವಿಷನ್ಗಳು ಇಲ್ಲಿ ಬರ್ತಾರೆ. ನಮ್ಮ ಒತ್ತಾಯ ಇಷ್ಟೇ, ರಾಜ್ಯ ಸರ್ಕಾರಕ್ಕೆ ನೀವು ತಂದಿರತಕ್ಕಂಥ ಏಕಪಕ್ಷೀಯ ನೋಟಿಫಿಕೇಶನ್ ನಾವು ಒಪ್ಪೋದಿಲ್ಲ. ನಮಗೆ 38 ತಿಂಗಳ ಅರಿಯರ್ಸ್ ಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇದು 1/1/24ರಿಂದ ನಮ್ಮ 4 ವರ್ಷದ ವೇತನ ಪರಿಷ್ಕರಣೆ ಆಗಬೇಕು. ಹೋರಾಟ ಮುಂದುವರಿಯುತ್ತೆ. ಜಂಟಿ ಕ್ರಿಯಾ ಸಮಿತಿ ಈಗಲೂ ಸಹ ಮಾತುಕತೆಗೆ ಸಿದ್ಧ ಇದೆ ಅನ್ನುವಂಥ ಸಂದೇಶನ ಜಂಟಿ ಕ್ರಿಯಾ ಸಮಿತಿ ತಮ್ಮ ಮೂಲಕ ನಾಡಿನ ಜನರಿಗೆ ಮತ್ತು ಸಾರಿಗೆ ನೌಕರರಿಗೆ ಕೊಡಲಿಕ್ಕೆ ಬಯಸುತ್ತೆ. ಸರ್, ಈಗ ನಾನು ಹೇಳೋದು ಸರ್, ಈಗ ನಾವು ಜನರಿಗೆ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ವಿ, ಮುಂದಿನ ಹೋರಾಟವನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ. ಅವರು ಮುಷ್ಕರನ ಈಗಲೇ ಮಾಡುವಂತಂದ್ರೆ ಇವತ್ತು ಪರೀಕ್ಷಾ ಸಮಯ, ಸಾವಿರಾರು ಜನ ಕಾರ್ಮಿಕರು ಮತ್ತೆ ಮೈಗ್ರೆಂಟ್ ವರ್ಕರ್ಸ್ ಇರ್ತಾರೆ, ಊರು ಬಿಟ್ಟವರು ಇರ್ತಾರೆ. ನಾವು ಏಕದಮ್ ಮುಷ್ಕರ ಅನೌನ್ಸ್ ಮಾಡಿ ಇವಾಗ ರಾತ್ರಿ ಮನೆಗೆ ವಾಪಸ್ ಹೋಗದೇ ಇದ್ರೆ ತಾವೆಲ್ಲರೂ ನಮಗೆ ಬೆಂಬಲ ಕೊಡ್ತೀರಾ? ಇವತ್ತು ಈ ಪ್ರಮಾಣದಲ್ಲಿ ಬೆಂಬಲ ತಾವು ಕೊಟ್ಟಿದ್ದೀರಿ. ಮತ್ತೆ ರಾಜಕೀಯ ಪಕ್ಷಗಳು ಇವತ್ತು ನಮಗೆ ಭಾರತ ಕಮ್ಯುನಿಸ್ಟ್ ಪಕ್ಷ, ಬಿಜೆಪಿ ಇಬ್ಬರು ಕೂಡ ನಮ್ಮ ಹೋರಾಟವನ್ನು ಬೆಂಬಲಿಸಿದೆ. ನಾಳೆ ನಾವು ಏಕಾಏಕಿ ಮುಷ್ಕರ ಮಾಡಿ ಇವತ್ತು 1,50,00,000 ಜನ ಇವತ್ತು ಸಾರಿಗೆ ಸೌಲಭ್ಯ ಇಲ್ಲದೆ ಏಕದಮ್ ಅವರು ಬೀದಿಗೆ ನಿಲ್ಲುವಂತ ಸಂದರ್ಭ ಬಂದ್ರೆ ಅದು ಇಡೀ ಜನ ಸಮುದಾಯ ನಮ್ಮ ಹೋರಾಟವನ್ನ ಸಿಂಪಥೆಟಿಕ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾರ್ಮಿಕರ ಭಾವನೆ ನಮ್ಗೆ ಅರ್ಥವಾಗುತ್ತೆ. ಅವರಿಗೆ ಅಷ್ಟು ಬೇಸತ್ತಿದ್ದಾರೆ. ಕಳೆದ 7 ವರ್ಷಗಳಿಂದ ಅವರಿಗೆ ಕಾದು ಬೇಸತ್ತಿದ್ದಾರೆ. ಆ ಬೇಸರದ ಒಂದು ರಿಯಾಕ್ಷನ್ ತಮ್ಮ ಮೂಲಕ ಸರ್ಕಾರನೂ ಕೂಡ ಈ ಬೇಸರವನ್ನು ಗಮನಿಸಬೇಕು. ಇಡೀ ಸಾರಿಗೆ ಕಾರ್ಮಿಕರು ಆ ರೀತಿ ಆಗಕ್ಕೆ ಅವಕಾಶ ಕೊಡಬೇಡ್ರಿ. ಇವತ್ತು ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಮಾತುಕತೆ ಮಾಡಿ ಈ 2 ವಿಷಯಗಳನ್ನ ಇತ್ಯರ್ಥ ಮಾಡ್ರಿ ಅಂತ ಹೇಳಿ ನಾವು ಸರ್ಕಾರವನ್ನ ಮತ್ತು ಸಾರಿಗೆ ನಿಗಮಗಳ ಆಡಳಿತ ವರ್ಗನ ನಾವು ವಿನಂತಿ ಮಾಡ್ತೀವಿ. ಸರ್, ಇವಾಗ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಇರ್ತಾರೆ. KSRTC MD ಅವರಿಗೆ ಯಾವುದೇ ಬಜೆಟ್ ಇಲ್ಲ. ಬಜೆಟ್ ಅಧಿವೇಶನ ಶುರು ಆದ್ಮೇಲೆ ಅವ್ರು ಬ್ಯುಸಿ ಆಗ್ತಾರೆ. ಅದಕ್ಕೆ ಮುಂಚೆ ಮಾತುಕತೆ ಕರೆದ್ರೆ ನಾವು ಹೋಗಿ ಮಾತಾಡ್ತೀವಿ. ಏನು ಒಂದೇ ಮೀಟಿಂಗ್ ಅಲ್ಲಿ ಏನು ಇತ್ಯರ್ಥ ಆಗೋದಿಲ್ಲ. ಅದರಿಂದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಾವು ಅವ್ರನ್ನ ವಿನಂತಿ ಮಾಡ್ಕೊಂಡ್ವಿ, ನೀವೊಂದು ಮೀಟಿಂಗ್ ಕರೀರಿ ಅಂತ. ಅವ್ರೇನು ಹೇಳಿದ್ದಾರೆ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಗೊಂದು ಡೇಟ್ ಕೊಟ್ಬಿಡ್ತೀನಿ ಸದ್ಯದಲ್ಲೇ. ಸೊ ಅದರಿಂದ ತಾಳ್ಮೆ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಜನಸಮುದಾಯನ ಒಂದು ಸಂಘಟನೆನ ಲೀಡ್ ಮಾಡೋದು ಸುಲಭ ಅಲ್ಲ. ತಾಳ್ಮೆ ಕೆಟ್ಟರೆ ಏನಾಗುತ್ತೆ, ಅಕಸ್ಮಾತ್ ಇವತ್ತೊಂದು ಜನ ಒಂದು ಸೆಕ್ಷನ್ ಆಫ್ ದಿ ವರ್ಕರ್ಸ್ ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿ ಅಂದ್ರು. ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ, 21ನೇ ಇಸ್ವಿಲ್ ಆಗಿದ್ದಾಗುತ್ತೆ. ಸರ್ಕಾರ ನಿಮ್ಮ ಹತ್ರ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ನೀವು ಆ ಅವಕಾಶ ಉಪಯೋಗಿಸಿಕೊಳ್ಳದೆ ನೀವು ಏಕಾಏಕಿ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ. ಅದರಿಂದ ನಾವು ಹಳಿ ತಪ್ಪಬಾರದು. ಈಗಾಗಲೇ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಾಗಶಃ ಪ್ರತಿಫಲ ಸಿಕ್ಕಿದೆ. ನಾವು ಇದನ್ನ ಉಳಿಸಿಕೊಂಡು ಈಗ ಪಡಿಬೇಕಾಗಿರೋದಕ್ಕೆ ಹೋರಾಟ ಮುಂದುವರಿಸ್ತೀವಿ. ಅದರಿಂದ ನಾವು ಯಾವುದೇ ಡಿಮಾಂಡ್ಗಳನ್ನ ಕಾಂಪ್ರಮೈಸ್ ಮಾಡಿಲ್ಲ.
ಮತ್ತು ಅಟ್ ದಿ ಸೇಮ್ ಟೈಮ್ ಪಬ್ಲಿಕ್ ಅವರನ್ನ ನಾವು ವಿ ಆರ್ ನಾಟ್ ಟೇಕಿಂಗ್ ದಮ್ ಟು ರ್ಯಾನ್ಸಮ್, ವಿ ಆರ್ ನಾಟ್ ಹೋಲ್ಡಿಂಗ್ ದಮ್ ಟು ರ್ಯಾನ್ಸಮ್. ನಾವು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೀವಿ. ಅದರಿಂದ ಜನಗಳ ಆಕ್ರೋಶ ಇಮಿಡಿಯೇಟ್ ಆಗಿ ನೀವು ಕಾರ್ಯಕ್ರಮ ಕೊಡಬೇಕು ಅನ್ನುವಂತ ಆಕ್ರೋಶ ನಮ್ಗೆ ಅರ್ಥವಾಗುತ್ತೆ. ಅವ್ರ ಭಾವನೆಗಳನ್ನ ಗೌರವಿಸ್ತೀವಿ ನಾವು. ಅಟ್ ದಿ ಸೇಮ್ ಟೈಮ್ ಇಡೀ ಸಾರಿಗೆ ನೌಕರರು 1,15,000 ಜನನು ಆ ಮನಸ್ಥಿತಿಗೆ ಬರೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾವು ತಮ್ಮ ಮೂಲಕ ಸರ್ಕಾರನ ಮತ್ತೆ ಆಡಳಿತ ವರ್ಗನ ನಾವು ವಿನಂತಿ ಮಾಡ್ತೀವಿ. ನಮಗೆ ಮಾಧ್ಯಮದ ಸ್ನೇಹಿತರು ಈ ಒಂದು ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರು. ತಾವು ನಿರಂತರವಾಗಿ ಸಾರಿಗೆ ನೌಕರರ ನೋವಿಗೆ, ಸಂಕಟಕ್ಕೆ ಮತ್ತೆ ಆಕ್ರೋಶಕ್ಕೆ ದನಿಯಾಗಿ ಕೆಲಸ ಮಾಡಿದ ಕಾರಣ ಸರ್ಕಾರ ಈ ಒಂದು ತೀರ್ಮಾನಕ್ಕೆ ಬಂದಿದೆ ಮತ್ತು ಹೋರಾಟಕ್ಕೆ ಅವಕಾಶ ಆಸ್ಪದ ಮತ್ತು ಮುಂದುವರೆದಿದೆ. ನಿಮ್ಮ ಸಹಕಾರ ಹೀಗೆ ಇರಲಿ. ನಮ್ಮೆಲ್ಲರಿಗೂ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಧನ್ಯವಾದಗಳು. ಮತ್ತೆ ಪೊಲೀಸ್ ಅವರು ನಮಗೆ ತುಂಬಾ